ಈಗ ಮೈಸೂರಿನ ಸ್ಟೋರಿ ನೋಡೋಣ. ಸತ್ತಿರೋ ವ್ಯಕ್ತಿಯ ಹೆಸರಲ್ಲಿ ನಿವೇಶನ ಖಾತೆ ಮಾಡಿಸಲಾಗಿದೆ. ಇದು ಗೋಲ್ಮಾಲ್ ಅಲ್ಲದೆ ಮಲ್ತಿನೇನು? ಇಲ್ದಿರೋ ವ್ಯಕ್ತಿ ಅಂದ್ರೆ ಸತ್ತೋಗಿರೋ ವ್ಯಕ್ತಿಯ ಹೆಸರಲ್ಲಿ ನಿವೇಶನದ ಖಾತೆ ಮಾಡಿಸಿದ್ದಾರೆ ಅಂತಂದ್ರೆ ಇಲ್ಲಿ ಗೋಲ್ಮಾಲ್ ಆಗಿದೆ ಅಂತಾನೆ ಅರ್ಥ. ಪಂಚಾಯಿತಿ ಸಿಒ ರವಿ ಕೀರ್ತಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಲಾಗ್ತಾ ಇದೆ. ಮೈಸೂರು ನಗರದ ರಮ್ಮನಹಳ್ಳಿ ಪಂಚಾಯತ್ ಇಲ್ಲಿ ನಡೆದಿರುವಂತಹ ಅಕ್ರಮ ಪಟ್ಟಣ ಪಂಚಾಯಿತಿಯಲ್ಲಿ. ಹಾಗಾದ್ರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲ್ವಾ? ನೋಡಿ, 20/6/2025 ಮೃತಪಟ್ಟಿರುವಂತಹ ವ್ಯಕ್ತಿ KP ಜಗನ್ನಾಥ ರಾವ್ ಜೋಶಿ ಅಂತ. 23/7/2025 ಪಟ್ಟಣ ಪಂಚಾಯಿತಿ ಡಾಟಾ ಎಂಟ್ರಿ ಆಪರೇಷನ್ನಿಂದ ಅರ್ಜಿ ಸಲ್ಲಿಕೆ ಆಗಿದೆ. 30ನೇ ತಾರೀಕು ನೆಕ್ಸ್ಟ್ ಮಂತ್ 30/8/2025 ಖಾತೆ ಮಾಡಿದೆ. ಯಾವುದು? ಪಟ್ಟಣ ಪಂಚಾಯಿತಿ ಸಿಇಒ ರವಿಕೀರ್ತಿ ಅವರ ಕಡೆಯಿಂದ ಖಾತೆಯನ್ನು ಮಾಡಿಸಲಾಗಿದೆ. ಜಗನ್ನಾಥ್ ಅವರು ಮೃತಪಟ್ಟು 2 ತಿಂಗಳಾದ ಮೇಲೆ ಖಾತೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ವ್ಯಕ್ತಿ ಸತ್ತ ನಂತರ ಪಂಚಾಯಿತಿ ಅಧಿಕಾರಿಗಳೇ ಅರ್ಜಿಯನ್ನು ಸಲ್ಲಿಸಿ ಖಾತೆಯನ್ನು ಮಾಡಿಸಿದ್ದ. ಇದು ಹೇಗೆ ಸಾಧ್ಯ? ಅದು ಜೀವಂತವಿಲ್ಲದ ಅಥವಾ ಜೀವಂತವಲ್ಲದ ವ್ಯಕ್ತಿಯ ಹೆಸರಿಗೆ ಖಾತೆ ಮಾಡಿಕೊಟ್ಟು ಈಗ ಗೋಲ್ಮಾಲ್ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಪಂಚಾಯಿತಿ ಸಿಒ ರವಿಕೀರ್ತಿ ಅವರ ವಿರುದ್ಧ ಈ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಪಂಚಾಯಿತಿಯ ಗೋಲ್ಮಾಲ್ ಬಟಾ ಬಯಲಾಗ್ತಾ ಇರೋದು ಸತ್ತಿರೋ ವ್ಯಕ್ತಿಯ ಹೆಸರಲ್ಲಿ ನಿವೇಶನ ಖಾತೆ ಮಾಡಿಸಿದ್ರಿಂದಾಗಿ. ಇದು ಬೆಳಕಿಗೆ ಬಂದಿದೆ ಹೇಗೆ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಥವಾ ಕಂಪ್ಲೇಂಟ್ ಏನಾದರೂ ದಾಖಲಾಗಿದೆಯಾ? ಕ್ರಮ ಏನಾದರೂ ಜರುಗಿದೆಯಾ? ಕಾರ್ತಿಕೇನು ಮೈಸೂರಿನ ಹೊಂದಿಕೊಂಡಂತಿರುವಂತಹ ರಮ್ಮನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇಂತಹ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಖಾತೆ ಆಗಿರುವಂತದ್ದು. ಅಂದ್ರೆ 6ನೇ ತಿಂಗಳಲ್ಲಿ ಕೂಡ ವ್ಯಕ್ತಿ ಸತ್ತೋಗ್ತಾರೆ. ಜಗನ್ನಾಥ ರಾವ್ ಎಂಬವನು ಕೂಡ ಸತ್ತೋಗ್ತಾನೆ. ಸತ್ತದ ನಂತರವಾಗಿ 1 ತಿಂಗಳ ನಂತರವಾಗಿ ಕೂಡ ಡೇಟಾ ಎಂಟ್ರಿ ಆಪರೇಟರ್ ಕೂಡ ಅರ್ಜಿ ಸ್ವೀಕಾರ ಆಗುತ್ತೆ. ಏನು ಈ ಸರ್ವೆ ನಂಬರ್ ಏನು ಖಾತೆ ಇದೆ ಅದಕ್ಕೆ ಖಾತೆ ಮಾಡ್ಕೊಡ್ಬೇಕು ಅಂತ ಹೇಳಿ ಡೇಟಾ ಎಂಟ್ರಿ ಆಪರೇಟರ್ ಕೂಡ ಅರ್ಜಿಯನ್ನು ಸಲ್ಲಿಸಿಕೊಂಡು ನಂತರ 1ನೇ ತಿಂಗಳಿಗೆ ಸಿಒ ಅಂದ್ರೆ ರವಿಕೀರ್ತಿ ಎಂಬವರು ಕೂಡ ಖಾತೆಯನ್ನು ಮಾಡ್ಕೊಂಡಿರುವಂತದ್ದು. ಖಾತೆ ಅಂದ್ರೆ ಅರ್ಜಿ ಸಲ್ಲಿಸಿದಂತ 1ನೇ ತಿಂಗಳಲ್ಲಿ ಕೂಡ ಖಾತೆ ಮಾಡ್ಕೊಂಡಿರುವಂತಹ ಆರೋಪ ಮತ್ತೊಂದು ಕಡೆ ಕೇಳಿ ಬರ್ತಾ ಇದ್ರೆ. ಸತ್ತ ವ್ಯಕ್ತಿ ಹೆಸರಿನಲ್ಲಿ ಇದು ಖಾತೆ ಹೇಗಾಯ್ತು ಎಂಬುದನ್ನು ಕೂಡ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಸೈಟ್ ಪಡ್ಕೊಂಡಿರ್ತಾರೆ. ಪಡ್ಕೊಂಡಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಬದುಕಿದವರಿಗೆ ಖಾತೆ ಮಾಡ್ಕೊಡೋದಕ್ಕೆ ಹಿಂದೆ ಮುಂದೆ ಸತಾಯಿಸ್ತಾರೆ. 1 ತಿಂಗಳಾಗಿರ್ಬೋದು ಅಥವಾ 1 ವರ್ಷಗಳಾಗಿರ್ಬೋದು ಖಾತೆ ಮಾಡ್ಕೊಳ್ಳೋದಕ್ಕೆ ಸತಾಯಿಸ್ತಾರೆ. ಆದ್ರೆ ಸತ್ತ ವ್ಯಕ್ತಿ ಹೆಸರಿನಲ್ಲಿ ಕೂಡ ಡೇಟಾ ಎಂಟ್ರಿ ಆಪರೇಟರ್ ಕೂಡ ಅರ್ಜಿಯನ್ನು ಸಲ್ಲಿಸಿಕೊಂಡು ಅವರೇ ಒಂದು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ತದನಂತರವಾಗಿ ಕೂಡ ಆ ಖಾತೆಯು ಕೂಡ ಈಗ ಅಲ್ಲಿಂದ ಕೂಡ ಬದಲಾಗಿರುವಂತದ್ದು. ಅಲ್ಲಿ ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಕೂಡ ಖಾತೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಗ್ರಾಮ ಪಂಚಾಯತಿಯಿಂದ ಕೂಡ ಅಲ್ಲಿರುವಂತಹ ಸದಸ್ಯರಾಗಿರ್ಬೋದು ಮತ್ತೆ ಅಧ್ಯಕ್ಷರಾಗಿರ್ಬೋದು. ಪ್ರೇಮ್ ಕುಮಾರ್, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ದೂರುದಾರರಾದಂತಹ ಮಂಜು ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಅವರೇ ನಮಸ್ತೆ. ಸರ್ ನಮಸ್ತೆ. ಸರ್ ಮಂಜು ಅವರೇ, ಹೆಂಗ್ ಗೊತ್ತಾಯ್ತು ಇಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ? ಸರ್, ಇಲ್ಲಿ ನಾನು ಹಲವಾರು ಬಾರಿ ನನಗೆ ಮಾಹಿತಿ ಬಂದ ಪ್ರಕಾರ RTI ಅಲ್ಲಿ ಅರ್ಜಿ ಹಾಕಿದ್ರೆ ಕೆಲವಂತ ದಾಖಲೆಗಳನ್ನ ಕೊಡಲ್ಲ ಅಲ್ಲಿ. ಮತ್ತೆ ಅಲ್ಲಿರುವಂತ ಕಂದಾಯ ಶಾಖೆಗೆ ಸಂಬಂಧಪಟ್ಟಂತೆ ಮತ್ತೆ ಮುಖ್ಯಾಧಿಕಾರಿ ಅವರ ಕಚೇರಿಗೆ ಸಂಬಂಧಪಟ್ಟಂತೆ RTI ಹಾಕಿದ ಅಡಿಯಲ್ಲಿ ಒಂದ್ಸಲ ವಿಚಾರಣೆ ಕರೆದಿದ್ರು. ವಿಚಾರಣೆ ಕರೆದಿರೋ ಸಂದರ್ಭ 2J ಪ್ರಕಾರ ಪರಿಶೀಲಿಸಿದಾಗ ಅಲ್ಲಿ ಸತ್ತಿರೋಂತ ವ್ಯಕ್ತಿಗೆ ಖಾತೆ ಮಾಡ್ಕೊಟ್ಟಿದ್ದಾರೆ. ಆ ದಾಖಲೆಗಳ ಲಭ್ಯವಾದ ನಂತರ ನಾನು ಇದು ಮಾಧ್ಯಮದವ್ರಿಗೆ ನಾನು ಇದ್ ಮಾಡಿದ್ದೀನಿ, ದೂರ್ ಕೊಟ್ಟಿದ್ದೀನಿ. ಮತ್ತೆ ಇದ್ರ ಬಗ್ಗೆ ಅಲ್ಲಿ ಅಕ್ರಮ ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಹಿಂದೆನೂ ಕೂಡ ಒಂದ್ 6 ತಿಂಗಳ ಹಿಂದೆನೆ ನಮ್ಮ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯಾರು ಪ್ರಿಯದರ್ಶಿನಿ ಅಂತ ಮೇಡಮ್ ಅವ್ರಿಗೂ ಕೂಡ ಹಲವಾರು ಬಾರಿ 10 ಬಾರಿ ನಾನು ಕಚೇರಿಗಳು ದೂರನ್ನು ಕೊಟ್ಟಿದ್ರು ಕೂಡ ಅಲ್ಲಿ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ ಅವರು. ಮತ್ತೆ ಇದೆಲ್ಲ ಮಾಡ್ತಾ ಇರೋದು SN ರವಿಕೀರ್ತಿ ಅಲ್ಲಿ ಮುಖ್ಯಾಧಿಕಾರಿ ಆಗಿದ್ದಾರೆ. SN ರವಿಕೀರ್ತಿ ಅವರು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದೆ ವಿನಃ ಈ ಖಾತೆಗಳು ಅಕ್ರಮ ಖಾತೆಗಳನ್ನ ಮಾಡೋದ್ರಲ್ಲಿ ಮುಂದಾಗಿದ್ದಾರೆ ಅವರು. ಅಲ್ಲ, ಬಟ್ ನೋಡಿ, ಈಗ ಬದುಕಿರೋರು ಈಗ ನಮ್ಗಳಿಗೇನೆ ಈ ಖಾತೆ ಮಾಡಿಸ್ಬೇಕು ಅಂತಂದ್ರೆ ಬಹಳ ಟೈಮ್ ಹಿಡಿಯುತ್ತೆ. ಅದ್ ಹೆಂಗಾಯ್ತು 2 ತಿಂಗಳ ಗ್ಯಾಪ್ ಅಲ್ಲಿ ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಸರ್, ಹೌದು, ಏನೋ ಒಂದು ವ್ಯವಹಾರ ನಡೆದಿದೆ ಸರ್ ಇವ್ರ ಮಧ್ಯ. ಯಾರೋ ಬ್ರೋಕರ್ ನಿಲ್ಕೊಂಡಿದ್ದಾರೆ 4-5 ಜನನವರು. ಆ ಬ್ರೋಕರ್ಗಳ ಮುಖಾಂತರ ಪಾರ್ಟಿಗಳ ಹತ್ರ ಏನೋ ಡೀಲ್ ಮಾಡ್ಕೊಂಡು ಮಾಡಿದಾರ ಅನ್ನೋದು ನಮ್ಗೆ ಅನುಮಾನ ಸರ್. ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆರೋಪ ಮಾಡ್ತಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗೆ ಬರಬೇಕು. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ಮಂಜು ಅವರೇ, ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ.